हेलो गाइस, हम देख रहे हैं जी कटारा। कटारा मूवी। तो जो है ना, शिवा उसको चल गया है पता कि उस किसने मारा है। तो आगे देखते हैं क्या आता है। ले आ गया उसके बाद। ಅಮ್ಮಕ್ಕ ಮಗು ಮಲ್ಕಲಿಲ್ಲ. ಎಂತ ಶಿವ ಒದ್ದೆ ಆಗಿದ್ದು? ಒದ್ದೆ ಆದದ್ದಲ್ಲದನಿ, ಶುದ್ಧ ಆದ. ಕೂತ್ ತಿನ್ನುವವರಿಗೆ ಎಷ್ಟು ಬೇಕಾದರೂ ಉಂಟಲ್ಲ. ನೀವು ಸಹ ಒಳಗೆ ಬಂದು ಕೂತಾಯ್ತಲ್ಲ, ತಿನ್ನು. ನೀವು ನಮ್ಮ ಮನೆ ಒಳಗಡೆ ಬಂದಿದ್ದೀರಿ, ನಾವು ಬರಬಾರ್ದ? ಕಲಿಯುಗದನಿ ಬರ್ಬೋದು. ಲೆಕ್ಕ ಸರಿ ಮಾಡ್ಲಿಕ್ಕೆ ಬಂದದ್ದ ಅಂತ. ಹಾಂ ಹಾಗೆ ಅಂತ ಇಲ್ಲದನಿ. ನಾವು ಗಂಜಿಗೆ ಉಪ್ಪಿನಕಾಯಿ ಹಾಕಿ ತಿನ್ನೋದು. ಕೆಲವೊಮ್ಮೆ ಅದು ಸಹ ಇರೋದಿಲ್ಲ, ಆದರೆ ನಮ್ಗೆ ಅದರಲ್ಲೇ ಖುಷಿ. ಇವತ್ತಿಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ ಮರೆ, ಬಾಯಿಗೆ ರುಚಿ ಸಿಗ್ತಲ್ಲ. ಆ ಸುಕ್ಕ ತಿನ್ನು, ಅಮ್ಮಕ್ಕ ಮಾಡಿದ್ದು ಒಳ್ಳೇದುಂಟು. ಮನಸ್ಸು ಒಳ್ಳೆ ಇದ್ದವ್ರು ಎಂತ ಮಾಡಿದ್ರು ಸಹ ಒಳ್ಳೇದಿರ್ತದೆ. ಆದರೆ ನೀವು ಹೇಳಿದಲ್ಲ ನಂಬಲಿಕ್ಕೆ ಆಗೋದು, ನಾವು ಸಹ ನೋಡಬೇಕಾಗ್ತದೆ. ಪಲ್ಯ ಒಳ್ಳೇದಾಗಿದೆ ಅಮ್ಮಕ್ಕ. ಶಿವ, ನಿನ್ನ ಸ್ಕಾಚ್ ತಗೋ ಮಾರೆ. ಶುದ್ಧ ಆಗಿದೆ ನಿಮಗೆ ಇರಲಿ. ನಿನ್ನ ಪ್ರಕಾರ ನಾ ಎಂತ ಮಾಡಬೇಕೀಗ? ನೀವು ಮಾಡೋದೆಲ್ಲ ಮಾಡಿ ಆಗಿದೆ. ನಮಗೆ ಬೇಕಾದ್ದೆಲ್ಲ ಮಾಡಲಿಕ್ಕೆ ನೀವಿಂತ ನಮ್ಮ ದೈವ. ಇನ್ನು ನಿಮ್ದು ಎಂತ ಇರ್ತಾ ಬೇಕಾದರೂ ಆ ಮಣ್ಣಲ್ಲೇ. ಇದು ಟೈಮ್ ಎಷ್ಟಾಯಿತು? ಅದು ಸಹ ನಮ್ಮ ಸೈಡೇ ಉಂಟಾ? ಓ 12 ಬಂತು ಕಾಣ್ತದೆ ಟೈಮ್. ಕಾಯ್ತಾ ಇರ್ತೇನೆ, ತಪ್ಪಿಸ್ಬಿಡಿ. ಬರ್ತೇನೆ, ತಡ ಆದರೆ ತೊಂದರೆ ಇಲ್ಲ. ಜಾಗ ಗೊತ್ತುಂಟಲ್ಲ, ಕಾಡ್ಬಿಟ್ಟು. ನಮಸ್ಕಾರ, ಬರ್ತೇನೆ ಅಮ್ಮ. समझ गया। ओ, तमाशा ही नहीं बना रखा है। क्या हो रहा है? वही जगह ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು ಕಾಣ್ತದ. ಈಗ ಎಲ್ರಿಗೂ ಗೊತ್ತಾಯ್ತಾ ಅದನ್ನ ಎಂತ ಜನ ಅಂತ? ಎಂತ ಕತೆ ಬರ್ರೆ, ಇವನ ನಂಬಿ ಹೆಬ್ಬೆಟ್ಟು ಹೊತ್ತಿಲಕ್ಕೆ ನಮ್ಮನೆ ರಸ್ತೆಯಲ್ಲಿ ಸಿಗಲ್ಲ. ಗುರುವ ಸತ್ತು ದಿವಸ ಮನೆಗೆ ಬಂದು ಕಣ್ಣೀರು ಹಾಕಿದಾಗಲೇ ನಮಗೆಲ್ಲ ಅರ್ಥ ಆಗಬೇಕಾಗಿತ್ತು. ಆ ಗುಟ್ಟಿ ನಾಟಕ ಮಾಡಿ ದಂಡಿ ಮನೆಗೆ ಹೋಗುವಂತೆ ಮಾಡಿದ್ದು ನಮ್ಮನ್ನು. ಅವ ಸಿಗ್ಬೇಕು ಯಾವರ್ಸ್. ನಿಮ್ದೆಲ್ಲ ಎಂತ ಮಾರಿಲಿ ಮೀಟಿಂಗ್? ಜೈಲಿಂದ ಬಂದದಕ್ಕೆ ನಿಮ್ಮ ಲೆಕ್ಕದಲ್ಲಿ ಎಂತ ಗಮ್ಮತ್ತಿಲ್ವಾ? ನಿಮಗೆಂತ ದನಿ ಆಗೋದು ಮಾರ. ಒಂದು ಪಾರ್ಟಿ ಕೊಟ್ರು ಎಂತ ಜನ ಅಲ್ಲ, ಸೂಪರ್ ಜನ. ನೀವು ಸಹ ಹೋಗಿಯಲ್ಲ? ಇನ್ನು ಹೋದ್ರೆ ಸೀದಾ ಊರಿಗೆ ಹೋಗುದು. ಇನ್ನು ಮಾತಾಡಿ ಎಂತ ಪ್ರಯೋಜನ? ನಮ್ಮ ಜಾಗ ಹೋಗುದು ಹೋಯ್ತಲ್ಲ. ಈಗಲೂ ನಿಮ್ಮ ಜಾಗ ನೀವು ಉಳಿಸ್ಕೋಬೋದು. ಈ ಜಾಗನ ರಿಸರ್ವ್ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ. ಒಂದ್ಸಲ ಇದು ರಿಸರ್ವ್ ಫಾರೆಸ್ಟ್ ಅಂತ ಅನೌನ್ಸ್ ಆದರೆ ಕಾಡು ಉಳಿಯುತ್ತೆ, ನಿಮ್ಮ ಜಾಗನೂ ಉಳಿಯುತ್ತೆ.
ಫಾರೆಸ್ಟ್ ಅಂತ ಆದಮೇಲೆ ನಮ್ಮ ಜಾಗ ಹೇಗೆ ಉಳಿಯುತ್ತೆ ಸರ್? ಈ ಜಾಗ ರಿಸರ್ವ್ ಫಾರೆಸ್ಟ್ ಅಂತ ಅನೌನ್ಸ್ ಆದಮೇಲೆ ನೀವು ಸರ್ಕಾರಕ್ಕೆ ಮನವಿ ಸಲ್ಲಿಸ್ಬೋದು. ಸರ್ವೆ ಮಾಡಿದಾಗ ಆ ಜಾಗ ಯಾರ ಹೆಸರಲ್ಲಿತ್ತೋ ಅವ್ರಿಗೆ ಸೇರುತ್ತೆ. ಡಿಪಾರ್ಟ್ಮೆಂಟ್ ಕಡೆಯಿಂದ ಅದಕ್ಕೆ ಏನು ಸಹಾಯ ಬೇಕೋ ಅದನ್ನು ನಾವು ಮಾಡ್ತೀವಿ. ದನಿ ಮಾಡಿದ್ರೆ ಸಾಕು ಮಾರೆ, ಮತ್ತೆ ನೀವು ರಿವರ್ಸ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳ ಮಂಗಜತ್. ಅವರೊಟ್ಟಿಗೆ ನಿಂತರೆ ಸಾಕು. ನಾವೆಲ್ಲ ನಿಲ್ತೇವೆ. ಆ ಶಿವ ಎಲ್ಲಿದ್ದಾನೆ? ಈಗ ಸಹ ದನಿ ಮನೆಯಲ್ಲಿ ಕೂತ್ಕೊಂಡು ಬಿದ್ದಿರಬೇಕು. ಎಲ್ಲ ಒಟ್ಟಾಗೋ ಥರ ಕಾಣ್ತಾ ಉಂಟು. ಇನ್ನು ನಮಗೆ ಉಳಿಗಾಲ ಇಲ್ವಾ ಅಂತ. ಉಳಿಗಾಲ ಯಾರಿಗಿಲ್ಲ ಅಂತ ನಾ ತೋರಿಸ್ತೀನಿ. ನಮ್ಮವ್ರನ್ನೆಲ್ಲ ಒಟ್ಟು ಸೇರಿಸು. ಅಭಯ ಅಂತ ಇತ್ಯರ್ಥ ಮಾಡೋದು, ಇತ್ಯರ್ಥ ನಾನು ಮಾಡ್ತೀನಿ. ಪಂಚಗವ್ಯ ಹಾಕಿದ್ರೇನಾ? ಎಲ್ಲ ಮುಗೀತ ನಿಂದು. ನಿನ್ನ ಹಡಬೆದನಿ ಊರಿಡಿ ಮುಖ್ಯ ತಿನ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಅವ ನಿನ್ನ ಮಾತು ಕೇಳ್ತಾನ? ಹೋಗ ಅಲ್ಲಿಗೆ, ಮಾತಾಡಿ ಎಲ್ಲ ಸರಿ ಮಾಡಿಕೊಂಡು ಬಾರ. ನಿನ್ನತ್ರವೇ ಹೇಳುದ? ಎಂತ ಕೇಳದವರಾಗೆ ಮಾಡ್ತೀನಿ. ಅರ್ಥ ಆಗ್ತಾ ಉಂಟನ ನಾ ಹೇಳುದಿಂಗೆ. ಇನ್ನಿಲ್ಲಿ ಬದುಕ್ಲಿಕ್ಕೆ ಎಂತ ಸಹ ಉಳಿಲಿಲ್ಲ. ಆ ಹಲ್ಕಟ್ಟದನಿ ಇಡೀ ಊರನ್ನು ಅವನ ಹೆಸರಿಗೆ ಮಾಡ್ಕೊಂಡಿದ್ದಾನ. ಜಾಗ ಮಾತ್ರ ಅಲ್ಲ, ನಮ್ಮ ಗುರು ಕೈ ಕಿಟ್ಟು ನಾನೆಲ್ಲ ಕಟ್ಟಿಕೊಡ. ಆ ಪುಳಿಯಾಡಿ ಮನೆ ನಾನು ಹೋಗಿಕೊಡ. ನೀನ್ ಸುಮ್ಮನೆ ಅಂತ ಗಿದ್ದಿ ಮಾರೆ, ಎಂತಾಗಿದೆ ನಿಂಗೆ? ಅವನ ಮನೆಗೆ ನುಗ್ಗಿ ಕಡಿವನ फारूक से नहीं निकल जाना. ಯಾರು ಎಲ್ಲಿಗೂ ಹೋಗೋದು ಬೇಡ. ನಿಮ್ ತಲೆಯಲ್ಲಿ ಎಂತ ಓಡ್ತಾ ಉಂಟು? 4 गाड़ियाँ. ಇಲ್ಲಿವರೆಗೆ ಆದದನ್ನು ಮನಸ್ಸಿಗೆ ಹಾಕೊಳ್ಬಿಡಿ ಸರ್, ತಪ್ಪಾಯ್ತು. ನನ್ನಪ್ಪ ಯಾವತ್ತೂ ಹೇಳ್ತಾ ಇದ್ರು, ಕಾಡಲ್ಲಿ ಒಂದು ಕಲ್ಲಿದೆ ಕಿವಿ ಕೊಟ್ಟು ಕೇಳು, ದೈವ ಮಾತಾಡುತ್ತೆ ಅಂತ. ನಾನು ಕೇಳಿದೆ, ಕಾಡು ಮಾತಾಡ್ತೆ. ನಾನು ಕಿವಿ ಕೊಟ್ಟು ಕೇಳಿದ್ರೆ ದೈವ ಮಾತಾಡೋದು ಕೇಳಿಸುತ್ತೇನೆ. ನಮ್ಮಿಬ್ಬರ ನಂಬಿಕೆಗಳು ಬೇರೆ ಇರ್ಬೋದು ಶಿವ, ಅದರ ಅಸ್ತಿತ್ವ ಒಂದೇ. ನನಗೆಂಥರ ಆದರೆ ನಮ್ಮೊರೊಟ್ಟಿಗೆ ನೀವು ಇರ್ತಿರಲ್ಲ ಸರ್. ಬಂದ್ರ ಸಹ ಇಲ್ಲೇ ಇದ್ದಾನೆ. ಶಿವ, ನೀ ಕರೆದದ್ದು ಒಳ್ಳೇದಾಯ್ತು. ಇವರಿಗೆಲ್ಲ ವಿಷಯ ಗೊತ್ತುಂಟಲ್ಲ. ಹಾಗಾದರೆ ನೀನು ಮಾತಾಡ್ಲಿಕ್ಕೆ ಅಂತ ಉಂಟು. ಈಗ ಒಂದು ಕೆಲಸ ಮಾಡಿ, ನನ್ನ ಜಾಗದಲ್ಲಿ ನಿಮ್ಮ ಕಲ್ಲು ಉಂಟಲ್ಲ, ಅದನ್ನು ತಗೊಂಡು ಊರು ಬಿಟ್ಟು ಹೋಗಿ. ನಮ್ಮ ಜಾಗ ಬಿಟ್ಟು ಹೋಗು ಅಂತ ಹೇಳಿಗೆ ನೀನ್ ಯಾರ? ನಾ ಯಾರಂತ ಮರ್ತು ಹೋಯ್ತಾ ಅಂತ ನಿಮಗೆ? ನೆನ್ಪಿಟ್ಕೊಳ್ಳುವಂತ ಕೆಲಸ ನೀನೆಂತ ಮಾಡಿದ್ಯಾ? ಮಾಡಿದಾನಲ್ಲ, ನಮ್ಮ ಜಾಗದಿಂದ ನನ್ನ ಮಗನನ್ನ ಕೊಂದ. ಮೋಸ, ಅನ್ಯಾಯ, ತಗಲ್ಬಾಡಿ. ಸುಮ್ಮನಿರಪ್ಪ ಅವರ್ಸಿಗಳ. ಧರ್ಮಕ್ಕೆ ಸಿಕ್ಕ ಜಾಗದಲ್ಲಿ ನಿಂತು ನೀವೇ ಎಷ್ಟು ಮಾತಾಡ್ಬೇಕಾದ್ರೆ ನಾ ಎಷ್ಟು ಮಾತಾಡ್ಬೇಕಾ? ಯಾರು ಈ ಫಾರೆಸ್ಟ್ ಆಫೀಸರ್ ಧೈರ್ಯದಲ್ಲಿ ಮಾತಾಡೋದು ನೀವು? ನೀನು ಯಾವ ಧೈರ್ಯದಲ್ಲಿ ಇಷ್ಟೆಲ್ಲ ಎಗರಾಡ್ತಾ ಇದೆಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದೀಪ ಆರೋಗ್ಯ ಮುಂಚೆ ಜೋರಾಗಿ ಉರಿಯುತ್ತೆ ಅಂತಾರಲ್ಲ, ನೀನು ನೋಡಿದ್ರೆ ನನಗೆ ಹಂಗೆ ಅನ್ನಿಸ್ತಾ ಇದೆ. ಕುಮಾರ, ನಿಮಗೆಲ್ಲ ಕಿವಿ ಕೇಳಿಸೋದಿಲ್ವನ? ಉರಿಸ್ಬೇಕಂತ ಉರ್ಸಿ ಮನೆ ಉರ್ಸ್ರ.
ಏನಾಗಿದ್ದದ ಹೌದಾ ಸಜ್ಜನ ಗಣ್ಣಲ್ಲ ಅವ ನಮ್ಮ ಹೋದನಿ ವ್ಯವಸ್ಥೆಗಳಿಗೆ ಕಲಿಸ್ತೇನೆ ನಾನು ನಮ್ಮ ಜಾಗಕ್ಕೆ ಬಂದು ನಮ್ಮನ್ನೇ ವಾಲೇಕುಂ ಸಲಾಂ साथ खुद भी गया ಬೇಡ ದನಿ ಮಗು ನಿಂದ ಬದುಕಿದ್ರೆ ನಾಳೆ ಇವು ಜಾಗ ಕೇಳ್ತಾರೆ उन्होंने पुलिस वाले को दबा लिया था, ऊपर से शिवा ने जो मारा है। लेकिन यार उसको राजा को देखो, उसको तो कोई डर ही नहीं है, खौफ ही नहीं है, बड़ा इजी होके बैठा है। मतलब कि मुझे को हाथ भी नहीं, हाथ तक नहीं जैसे लगा सकता। हाँ कॉन्फिडेंस तो है उसमें, बात माननी पड़ेगी, कॉन्फिडेंस कूट कूट के बड़ा। लेकिन यार उसने छोटी सी बच्ची को भी मार डाला यार, ये चीज़ बहुत ज़्यादा मुझे सबसे ज़्यादा गलत की चीज़ लगी। और उनकी फ़ाइट इस पूरी मूवी में ना, ये और इससे पिछला पार्ट बहुत ज़्यादा अच्छा था फ़ाइट के मामले में। मतलब फ़ाइट बहुत ज़्यादा अच्छी थी, जिसे कहते हैं ना एक्शन मूवी, अब जाके एक्शन लग रही है। तो शिवा जैसे फुल अपनी फुर्ती दिखा रहा है, गांव वाले भी बहुत ज़्यादा, जब उनको पता चला कि गुरुआ को उन्होंने मारा तो वो बहुत ज़्यादा मतलब एग्रेसिव मूड में। देखते हैं फिर आगे क्या आता है। हाँ जी, देखते हैं। आपको ज़रा लाइक करें, मिलते हैं रिएक्शन में। बाय।